ಚೆನ್ನಾಗಿರೋ ಎಲೆ ಕಿತ್ಕೊ ಇನ್ನೊಂದು. ಮುನಿ ಮಾಡಕ್ಕೆ ಎಷ್ಟು ಗಂಟೆಗೆ ಎದ್ರಿ? ಯಾರು ಎದ್ದಿರೋದು ಎಲ್ಲ ಪಾಪ 4:45 ಮನೆನಾ? ಏ ದೀಕ್ಷೆ, ನಮ್ಮ ಅಪ್ಪ ನೋಡಿ ಕಲ್ತ್ಕೊ ಹೆಂಗಿರ್ಬೇಕು ಅಂತ. ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏ ಚೆನ್ನಾಗಿ ಕಾಣಿಸ್ತೈತೆ ಕಣೋ ಡ್ರೆಸ್ ವಿಡಿಯೋಗೆ. ಓ ಇರಪ್ಪ ಬರ್ತಾವ್ರೆ, ಎಲ್ಲ ನೆಟ್ಟ ಕುದಿಯಕ್ಕೆ ಕುಯ್ಕೋಗ. ಎರಡು ಹೊಡೆದೋಗವಲ್ಲ ರೀ. ಎರಡು ಹೊಡೆದೋಗಿಲ್ಲ. ಅಂಬುತ್ತಿಲ್ಲಪ್ಪ ನಾವು ಅಮ್ಮ ಇದ್ರಲ್ಲ ದೊಡ್ಡ ಬ್ಯಾಗ್ ನಾನು ವಾಟರ್ನಲ್ಲಿ ಇಟ್ಕೊಳ್ಳೋ ನೀರು ಬೇಕಾಯ್ತವೆ. ನಾನ್ ತಗೊಂಡ್ರೆ ಇದಕ್ಕಿಂತ ದೊಡ್ಡ ಬ್ಯಾಗು. ನನಗೂ ಕೊಡು ನೀನು ಕೊಟ್ಟಿರೋ ಕ್ಯಾನಲ್ಲಿ ನಲ್ಲಿ ನೀರೇ ಇನ್ನು ಮಾಡ್ತಾರ ಬ್ಯಾಗು. ಹಂಗೆ ಕೊಡ್ಮವ್ವ, ಹಂಗೆ ಇಟ್ರು ಇರ್ಲಿ. ಇನ್ನೊಂದು ಕುಯ್ಕೊಂಡ್ ಸಾಕು. ಇಲ್ಲೇ ನಿಂತವನೆ. ಈ ಮುಂದಿನ ವರ್ಷ ಮದುವೆ ಮಾಡಬೇಕು. ಬಾಳೆದೆಲ್ಲ ಕುಯ್ಯಕ್ಕೂ ಐತಲ್ಲ ಅವ್ರಿಗೆ. ಸರಿ ಬರ್ತೀನಿ. ಬಾಯ್ ಬಾಯ್. ಹೋಗ ನೀನು. ಎಷ್ಟು ಇಲ್ಲ ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. ಹೋಗ್ ನೀನು ಆಟೋದಲ್ಲಿ. ಏ ನಿಮ್ಗೆ ಯಾವ್ದು ಅಪ್ಪ ಬ್ಯಾಗ್ ಎತ್ಕೊ ಬಾ ಅಂತಲ್ಲ. ನೀರು ನೀರು ಕ್ಯಾನ್ ಅಂತಿದ್ರು. ಅದೇ ಓ ನಿಮ್ಮ ಯಾಕಮ್ಮ ಎಲ್ಲೋಯ್ತು ದೊಡ್ಡಪ್ಪ? ಯಾರು ನಮ್ಮ ಬನ್ನಿ ಅಂತ ಅಲ್ಲ ಬ್ಯಾಗ್ ಇಟ್ಕೊಂಡೋಗಿ ನಿಮ್ಮ ಅಮ್ಮ 2 ಬ್ಯಾಗ್ ಇಟ್ಕೊಂಡೈತೈತೆ. ಹೋಗಿ ಕೋಳಿ ಕುಯ್ಕ ಬರ್ರಿ. ಎದ್ದಪ್ಪ. ನಾವು ಸ್ನಾನ ಮಾಡಿ ರೆಡಿ ಆಗಬೇಕು. ಮಧ್ಯಾಹ್ನ ಅಡುಗೆ ಮಾಡ್ಕೊಂಡು ನಾವು ಅಲ್ಲೇ ಊಟ ಮಾಡಕ್ಕೆ ಹೋಗೋದೀಗ. ವಾ ಏನು ಮಾಡ್ತೀನಿ? ಏನು ನಾಷ್ಟ ಮಾಡಬೇಕು? ಪುಳಿಯೋಗರೆ. ಇನ್ನೇನು ಅನ್ನ ಕೂಗಿಸಿದೀವಿ. ಅನ್ನ ಕೂಗಿಸ್ಬಿಟ್ಟ ಅಲ್ಲಯ್ಯ. ಏನು ಎಲ್ಲಿ? ಅಲ್ಲಿ ಗಂಟ ಹುಡುಗ ನಡ್ಕೊಂಡು ಹೋಯ್ತಾನ. ನಾವು ಬೇಡ ಸುಮ್ಮನಿರು. ಚಿತ್ರಾನ್ನ ಮಾಡ್ಕೊಂಡ್ರಿ ಬಿಡು. ಏನ್ ಬಾರಿ ಪುಳಿಯೋಗರೆಗೆ ಬಾಡಕ್ಕೆ ಇಷ್ಟು ಹುಣಸೆ ನುಣ್ಣಿ ಹಾಕಿದ್ಯಲ್ಲ ನೀನು. ಏನ್ ಮಟನ್ ಚಿಕನ್ ಅಮ್ಮ? ಮಟನ್ ಅದು. ಯಾರು ತರ್ಸಿರೋದು? ನಮ್ ದುಡ್ಡಲ್ಲಿ ನಾವು ತಂದಿದ್ದು. ನೀವೆಲ್ಲ ಇದ್ದೀವಿ. ಚಿತ್ರಾನ್ನ ಮಾಡೋಣ ಬಿಡು ಈಗ. ಹಾ ನಮ್ಮ ಬಟ್ಟೆ ಹೋಗಿ ಹೋಗುವ. ವಾಷಿಂಗ್ ಮಿಷಿನ್ ತಾನೇ ಹಾಕದ್ ನೀನು? ಒಂಚೂರು ಬ್ರಷ್ ಮಾಡಾಕ್ತೀನಿ ನಾನು. ಅಯ್ಯೋ ಹೋಗಿ ಬ್ರಷ್ ಮಾಡೋ. ಇನ್ನೇನು ವಾಷಿಂಗ್ ಮಿಷಿನ್ ಅಪ್ಪ ಸರಿ ಮಾಡ್ತೈತಂತಲ್ಲ, ಹೋಗು. ಅದೇನು ಹಂಗೆ ತುಂಬಲ್ಲ ನಾನು. ನಮ್ಮ ಹುಡುಗರಿಗೆ ಸೈಕಲ್ ಇಲ್ಲಿ ಓಡ್ಸೋಕೆ ಕರೆಕ್ಟಾಗವೆ. 2 ಸೈಕಲ್ ತಂದು ಇಲ್ಲಿ ಬಿಸಾಕಿದ್ದೀನಿ. ಹಳೆ ಸೈಕಲ್ಗಳು ಇಲ್ಲೇ ಓಡಿಸ್ತೇವೆ. ಆ ಮೈಸೂರಲ್ಲಿ ಓಡಿಸೋದ್ಕಿಂತ ಸಿಟಿಲಿ ಓಡಿಸೋದ್ಕಿಂತ ಇಲ್ಲೇ ಆರಾಮಾಗಿ ಹೆಂಗಾರ ಓಡಿಸ್ಲಿ. ಹಾಂ ಬನ್ರಿ. ಯಾರು ಫಸ್ಟ್ ಬರ್ತೀರಾ? ನಿಧಾನಕ್ಕೆ ಬರಬೇಕು. ಅಮೂಲು ಅವ್ನು ಹೆಂಗಾದ್ರೂ ಫಸ್ಟ್ ಬರಲಿ. ನಿಧಾನ ಬಾ ಮಗಳೇ. ನಾನು ಪೂರಿ ಎಲ್ಲೋದ್ರೂ ಕಿತಾಪತ್ತೀನಿ. ಇಲ್ಲೂ ಫಾಸ್ಟಾಗಿ ಓಡಿಸ್ತಾನೆ. ನಿಧಾನಕ್ಕೆ ಓಡಿಸೋ ಅಂತ ಅಂದರೆ ಗಂಜಿ ನಾಯಿ ಪಾಡ್ ನಾಯಿ ಇರುತ್ತೆ ಬಾರ. ಅದೇನು ಕಚ್ಚಲ್ಲ. ಪುಕ್ಲ ಯಾವುದಕ್ಕೆ ಎದ್ರಲ್ಲ, ಇದಕ್ಕೆ ನಾಯಿಗೆ ಎದುರ್ತಾನೆ. ಅದೇನು ಮಾಡಲ್ವಂತೆ ಅಜ್ಜಿ ಹೇಳ್ತಾವ್ರೆ. ನೆನ್ನೆ ಇದ್ದಾರೆ ಬನ್ನಿ. ಮಾತಾಡಿಲ್ಲ. ಫೋನ್ ಐತೆ. ಸೈಕಲ್ ಬನ್ನಿ. ಸೈಕಲಲ್ಲಿ ಬರೋಕ್ಕಾಗಲ್ಲ ಬಾ ಮಗಳೇ. ನಮ್ಮ ಅಜ್ಜಿಯವ್ರದ್ದು ಅಲ್ಲ ಹತ್ರ ಹೋಗ್ತಾ ಇದ್ದೀವಿ. ಅವರು ಪೂಜೆ ಮಾಡಿದ್ರು. ಪೂಜೆ ಮಾಡಿ ಅಲ್ಲೇ ಊಟ ಮಾಡೋಕ್ಕಾಗಲ್ಲ. ಈ ಥರ ನಾಶ ತಿಂದ್ಬಿಟ್ಟಿದ್ವಿ. ಅವ್ರು ಬೇಗ ಪೂಜೆ ಮಾಡ್ತಾರೆ. ಅದು ಒಂದು ಎಕ್ಕಡ್ಸ ಗಂಟೆ ಪಾಪು. ನಿಂಗೆ ನೆಮ್ಮದಿ ಇಲ್ಲ ಪಾಪು. ಎಷ್ಟು ಐಸ್ಕ್ರೀಮ್ ತಿಂತೀಯ ಪಾಪು? ನಿನ್ನೆ 3, ಇವತ್ತು 2. ಅಪ್ಪ ಒಡ್ಡಗಿಂತ ಕಡೆ ಊರಿಗೆ ಬಂದರೆ. ನಮ್ಮ ಅಜ್ಜಿಯವ್ರು ಹೊಲ್ದ ಹತ್ರ ಪೂಜೆ ಮಾಡ್ತಾರ. ಅಲ್ಲಿ ಹೋಗ್ತಾ ಇದ್ದೀವಿ. ಮತ್ತೆ ಫೋನ್ ಮಾಡಿದರು. ಹೊರಟು ಇಲ್ಲಿಗೂ ಐಸ್ ಕ್ರೀಮ್ ಅವ್ರು ಬರ್ತಾರಲ್ಲ. ಬೇಡಪ್ಪ ತೂ. ನಮ್ಮ ಅಪ್ಪ ಎಲ್ಲಿಗೆ ಹೋಯ್ತಿದ್ದಾರೆ ಹಿಂಗೆ ಜೀ ಅಂತ.
ಈ ಐಸ್ ಯಾರು ತಿಂತಾರೆ ಬೇಗ. ಇವ್ರೊಂದು 2 ಪೀಸ್ ತಿಂತಾರಂತೆ. ನಾನೇ ಬಂದ್ಬಿಡ್ತೀನಿ. ಈಗ ತಾನೇ ನಾಷ್ಟ ಮಾಡಿದೀವಿ, ಏನು ತಿನ್ನೋಕ್ಕಾಗಲ್ಲ ಕಣಪ್ಪ. ಅತ್ತೆ ಬೇಜಾರು ಮಾಡ್ಕೊಳತ್ತೆ ಅಂತ ಒಯ್ತಿದ್ದೀವಿ ಅಷ್ಟೇ. ಹ್ಞೂ ಬಾಳೆದೆಲ್ಲ ಕಿತ್ಕೊಳಕ್ಕೆ ಬಂದು ಈ ಕಡೆ ನಮ್ದೆಲ್ಲ ಇದಾಗ್ಬಿಟ್ಟೈತೆ ಗಾಡಿ ಬಾಳೆಯಲ್ಲಿ. ಗಾಡಿ ಬರ್ತಾನೆಲ್ಲ ಇವತ್ತು ಕೊಡ ಮಾವ ಓಡಿಸ್ತಾನಂತೆ. ಕೊಡ ಅವ್ನು ಸಣ್ಣ ಆಗವನ ಕೊಡ. ಆಲ್ಟ್ರೇಷನ್ ಮಾಡ್ಬಿಟ್ಟು ಯಪ್ಪ ನೀನೇ ನೆಟ್ಟು ಕೊಡ್ಸು ಸಾಕು, ಯಾವ್ದಾರ ಮಳೆ ಒಳಗೆ ಕೊಂಡೋಗ್ಬಿಟ್ಟು. ಬಾಯ್ ಬಾಯ್ ಟಾಟಾ. ಅದೇ ಬೇಮ್ಸ್ ಬರ್ತದಲ್ಲ ನಾವ್ ಹೇಳೋದು ನೀವು ಹೋಗ್ತಿರೋ ಕತ್ತಮ್ ಟಾಟಾ ಬಾಯ್ ಬಾಯ್ ಸಿ ಅಂತ. ಅದಿರ್ಲಿ ಇದ್ರೊಳಗೆ ಹೋಗ್ಬಿಟ್ಟು ಆಮೇಲೆ ಇಟ್ಕೆ ಕೊಟ್ಕೊಳ್ಳಿಕ್ಕೆ. ಇಟ್ಕೆ ಎಲ್ಲ ಖಾಲಿ ಆಗ್ಬಿಟ್ಟ ಕಣು. ಇನ್ನೊಂದ್ಸತಿ ಮಾಡ್ತಾರೆ. ನಮ್ಮ ಅಜ್ಜಿ ವಾಯ್ಸ್ ಎಲ್ಲಿದ್ರು ಕೇಳಿಸ್ತದೆ. ಬಾರೋ ಬಾರೋ ಅಂತೈತೆ. ದಾರಿಗೆ ಗೊತ್ತಾಗ್ತಾ ಇಲ್ಲ. ಬಂದು ಎಷ್ಟು ವರ್ಷ ಆಯ್ತು. ಎಲ್ಲ ತೆಂಗಿನ ಮರ ಬೆಳ್ಕೊಬಿಟ್ಟವ್ರೆ, ಏನೇನೋ ಹಾಕ್ಬಿಟ್ಟವ್ರೆ. ಇಲ್ಲೆಲ್ಲ ಖಾಲಿ ಖಾಲಿ ಜಮೀನಿತ್ತು. ಪಾಪು ನಡಿ, ಏನೋ ಸೈಕಲ್ ಅಯ್ಯೋ ನಡಿಯೋ ಅಂತವೆ ಎಷ್ಟವೆ ಕಪ್ಲಲ್ಲಿ. ಅವ್ರು ಮಕ್ಳು ತಿಂತಾರೆ ಈಗ ದೀಕ್ಷೆ ಕುತ್ಕೊಂಡು ತಿನ್ನೋಳು. ನಾವು ರಜನಿಗೆ ಬಳ್ಪನ್ ಕಾಲು ಅಂತ ಕರೆಯೋ, ನಾವು ಬಳ್ಪನ್ ಕಾಲು ತಿನ್ನೋಳು ಅವಳು. ಇದು ಮುಂಚೆ ಜಾಗ ಎಲ್ಲ ಖಾಲಿ ಖಾಲಿ ಇತ್ತಲ್ವಾ, ಇಷ್ಟು ತೆಂಗಿನ ಮರ ಆಗ್ಬಿಟ್ಟವೀಗ ಗೊತ್ತೇ ಆಯ್ತಾಯಿಲ್ಲ. ಹಳ್ಸಿನ ಮರ ಇಲ್ಲೇ ಆಯ್ತಲ್ರಲ್ಲ, ಹಳ್ಸಿನ ಮರ ಇಲ್ಲ ಅಂತಿದ್ರೆ ನಾನು ಹೇಳಿಲ್ಲ ಹಳ್ಸಿನ ಮರ ಐತೆ ಅಂತ. ಸೊ ಅಲ್ಲಿ ಸೋತೆಪುರಿ ಮಾವಿನಕಾಯಿ ಐತೆ. ಅಲ್ಲಿ ನಾವು ಎಷ್ಟೊಂದು ಸಲ ಹೋಗಿ ಕಿತ್ಕೊಂಡು ಅಲ್ಲಿ ಅದೇ ಅನ್ಸುತ್ತೆ ಸೋತೆಪುರಿ ಮಾವಿನಕಾಯಿ ಗಿಡ. ನಾವು ಆಡು ಮೇಸ ಬಂದಾಗೆಲ್ಲ ದನ ಮೇಸ ಬಂದಾಗೆಲ್ಲ ತಿನ್ನವು. ನಡಿ ಅಜ್ಜಿ ಕೇಳೋಣ ಬೈತಾರೆ. ಆಲೆ ಗೋವಿಂದ ಅವರು ಗಂಟೆ ಹೊಡಿತಾವ್ರಿ. ಗೊಂಬೆ ಇಲ್ಲ ಬರ್ಲಿಲ್ವಾ? ನಮ್ಗೆ ಗೊತ್ತೇ ಆಯ್ತಿರ್ಲಿ ಕಣತಿ ಅಡ್ರೆಸ್. ಯಾವ್ದು ಬರ್ಲಿಲ್ಲ. ಅಪ್ಪ ನೀನು ಅಲ್ಲೋಗಿಲ್ಲ ಮಗನ ಹೋಗಿ ಬಂದ ಆಯ್ತಾ? ಇನ್ನು ಮತ್ತೆ ಹೋಗ್ಬೇಕಲ್ಲ. ತೋರೆ ಕುತ್ಕೊಂಬಿಡಿ. ನೋಡು ಪೂಜೆ ಆಗಲಿ ಪೂಜೆ ಆಗಲಿ. ರಮಾರಮಣ ಗೋವಿಂದ 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 ಆಂಜನೇಯವರದ ಗೋವಿಂದ ಗೋವಿಂದ ತಿಮ್ಮಪ್ಪ ನಿನ್ನ ಪಾದಾರ್ವತಿ ಗೋವಿಂದ ಗೋವಿಂದ ಮುಳುಗಿರಿನ ಪಾದಾರ್ವತಿ ಗೋವಿಂದ ಗೋವಿಂದ ಗೋವಿಂದಾನ ಶಿರಶಿರ ಕೊಡ ಗೋವಿಂದ ಗೋವಿಂದ. ಸೌಗೆ ಇದೀಗ ಇಲ್ಲೇ ಇದಲ್ಲ ಸಾಗೆ ಒಡೆಯಕ್ಕೆ ನನಗೆ ಪ್ರಸಾದ. ಹೊಟ್ಟೆ ಸಿತೈತಾ? ಬಿಸ್ಕೆಟ್ ಎಲ್ಲ ತಿನ್ಬೇಕಾಯ್ತು. ಏನು ಹಾಲು ಕುಡ್ದಿಲ್ಲ. ನಾನು ಅಡುಗೆ ಮಾಡಿದ್ರೆ ಬಿಸಿ ಆದ್ನ ರಂಜು. ಸಾಕತ್ತೆ ಪೀಸಿ ಸಾಕು. ಕೊಡುವುದಿಲ್ಲ ನಾನು ನೋಡು. ಇಲ್ಲ ಹಾಲು ಮಡಗಿದೆ ಅವಳಿಗೆನೆ. ಮುಗಿಸಿಕೊಂಡು ಹೊರಟಿದ್ದೇವೆ. ಅಲ್ಲಿ ನಡಿ ಅವರು ಹೊರಟ್ರು. ನಮ್ಮ ಅಜ್ಜಿ ನಮ್ಮ ಅತ್ತೆ ನಮ್ಮ ಯೋಗಿ. ಈಗ ನಾವು ಊಟ ಮುಗಿಸ್ಕೊಂಡು ಹೊರಟು. ಈಗ ಇನ್ನೊಂದು ಕಡೆ ಊಟ. ಇವತ್ತು ನನಗೆ ಹೊಟ್ಟೆ ನೋವು ಬರ್ತದೆ ನಮ್ಮ ದೀಕ್ಷೆಯಿಂದ. ನಾನು ಏನಾರು ಹಿಂಗೆ ಆಡ್ಕೊಂಡ್ರೆ ಅವ್ರ ಮನೆ ಊಟ ಉಣ್ಣಲ್ಲ ಹೇಳ್ತಾ ಇದ್ದೀನಿ. ಬೇಡ ಏನು ಹಿಂಗೆ ನಡ್ಕೊಂಡು ಹೋಗೋಷ್ಟೊಳಗೆ ಈಗ ಉಂಡಿರೋದ ಕರ್ಗೋಯ್ತದೆ. ನಮ್ಮ ಅಣ್ಣ ತೊಲಿಗೆ ಬರ್ತೀನಿ ಅಂತ ಬರ್ತಾವಳೆ. ಮೊನ್ನೆ ಮೈಸೂರು ಬರಲ್ಲ ಗೊತ್ತೀಯಾ? ಬಟ್ಟೆ ಅಮೂಲಿಂದ ಹಾಕೊಬರ್ತೀನಿ ಅಂತ ಅಲ್ಬೇಕಾರೆ ಸಣ್ಣವು. ದೀಕ್ಷರ್ ಮನೆ ಪೂಜೆಗೆ ಹೋಗ್ತಾ ಇದ್ವಿ. ಹೂವು ಯಾರ ಬೆಳಗ್ಗೆ ಬಂದು ಕುಯ್ಕೊಂಡೆ ಹೋಗಿಲ್ವಲ್ಲ. ಸೈಲೆಂಟ್ ಪೂರ್ವಿ ಫೋನ್ ಇಡೋ. ಹಿಂದೆ ಕೂತ್ಕೊಳ್ಳೋಣ ಕೂತ್ಕೋತೀಯಾ? ನಾನೆಲ್ಲ ಎತ್ತಿಟ್ಟಿದ್ದೀನಿ. ನೀವು ಪೂಜೆ ಮಾಡ್ಬಿಟ್ಟು ಬರ್ರಿ, ನಾ ಅಲ್ಲೆಲ್ಲ ಕೂತಿರ್ತೀವಿ. ಹಾಂ ಎಲ್ಲ ಎತ್ತಿಟ್ಟಿದ್ದೀನಿ. ಬಿಸ್ಲು ಗುರು. ಏಯ್ ಪೂರ್ವಿಕ್, ಅದೇನ ಪೂರ್ವಿಕ್ ಸುಸ್ತಾನದೇ ಆಗಲ್ವೇನೋ. ದೇನ ಆಡ್ತಾನೆ ಅನ್ಬೇಡ. ಆಮೇಲೆ ಕೂರ್ ಮಗಳ ಇಲ್ಲ ಜಾಗ ಚೆನ್ನಾಗಿತ್ತು. ಕೂರ್ ಎಲ್ಲೆಲ್ಲಿ ಕೂರ್ ಪೂಜೆ ಮಾಡ್ಕೊಂಬರ್ಲಿ ಹಿಂಗಾರ. ಅಯ್ಯೋ ನೀನು ಓಡೋದೇನು ಮಾಡೋಣ? ಬೇಡ ಕುತ್ಕೊಬರ್ರ ಹುಡುಗರ.
ಯಪ್ಪ ಕುತ್ಕೊಬರ್ರಿ. ಎಷ್ಟು ಸಾಕಾಯ್ತು. ಅಲ್ಲೇ ಉಣ್ಣೋದು ಕರ್ಕೋಗೋದು ನಡೆಯೋದು. ನನ್ನ ಎದುರುಗಡೆನೆ ಬೀಳ್ತು. ವಿಡಿಯೋ ಮಾಡ್ಲಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ನಾನೇ ಬೆದ್ರೋದೆ. ಏನಾದ್ರು ತಲೆ ಮೇಲೆ ಬಿದ್ದಿದ್ರೆ ಏನ್ ಕತೆ? ಇಷ್ಟೇ ಗ್ಯಾಪು ನೋಡಿ. ಹಿಂಗೆ ಹಿಂಗೆ ಬಿದ್ದುಬಿಡ್ತು ಮರಬೇಲಿಂದ. ಯಾವ್ದು ಇನ್ನು ಒಣಗಿರೋದಿಲ್ಲ ಕಣ್ಣಂಟಿ, ಇನ್ಯಾವುದೋ ಒಣಗಿರೋದಿಲ್ಲ ನೋಡಿ. ಜಸ್ಟ್ ಮಿಸ್ಸು. ನಾನು ಇಲ್ಲೇ ಇದ್ದೀನಿ. ಸರಿಯಾಗಿ ಬೀಳ್ತಾ ಇತ್ತು. ಆಮೇಲೆ ನೀರು ಕುಡಿತಾಳಂತಮ್ಮ ನಿನ್ ಬಾಟಲ್. ಯಪ್ಪ ನಾನೇ ಒಂದು ಕ್ಷಣ ಎದುರು ಬೆಚ್ಚೋದೆ. ಏನಾದ್ರು ತಲೆ ಮೇಲೆ ಬಿದ್ದಿದ್ರೆ ಇಲ್ಲೇ ಸ್ಪಾಟ್. ಅದಿಲ್ಲ ಪಾಪು, ಅದೇನು ಜಾಸ್ತಿ ಏಟಾಗಲ್ಲ ಪಾಪು, ಅವೆಲ್ಲೇ ಬೀಳ್ತವೆ. ಇದು ಇಲ್ಲಿಂದ ಜೋರ್ ಅಂತ ಜಾರಿ ಈ ಕಡೆ ಶ್ರಪ್ ಅಂತ ಬೀಳ್ತು. 2ನೇ ಗುರಿಲೇ ಒಂದು ಕಾಯಿ ಉದ್ರಿಸಿದ್ರು. ಗ್ರೇಟ್. ನಾನು ಒಂದು 4 ಅಷ್ಟೇ ಉದ್ರಲಿಲ್ಲ. ನಮ್ಮಮ್ಮ 2 ಏಟಿಗೆ ಉದ್ರಿಸ್ತ. ಅಮ್ಮ ಅಳ್ಳಾಡ್ತಾನೆ ಇಲ್ಲ ಕಬ್ರಿ. ಬಾ ಆಂಟಿ ಕೆಳಗಡೆ ಹೋಗಿ ನಿಮ್ಮವ್ವ. ನಮ್ಮ ದೀಕ್ಷೆ ಬೆಳಗ್ಗೆ ಹೊಡೆದ್ನಂತೆ, ಉದ್ರಲಿಲ್ಲ ಅಂತಿದ್ದ, ಹೊಡಕ್ಕೆ ಆಗ್ಲಿಲ್ಲ ಅಂತಿದ್ದ. ಓ ದೀಕ್ಷೆನ ಹೊಡೆದವನೇ. ನಮ್ಮ ಅಪ್ಪ ಬಂತಾ? ಯಾರಿದು ಸ್ಕೂಟ್ರು? ಸುಸ್ತಾಗಿದೆ ಎಲ್ರಿಗೂ. ಈಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ಹಸಿಯಾದ ಮನೆ ಕಾಬೇಕು. ಆಟ ಬತ್ತು. ಈ ರೂಮ್ಗೆ ಹಾಕವ, ಈ ರೂಮ್ಗೆ ಹಾಕು. ಓ ಗಮ್ಮ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲ ಹಿಂಗೆ ಯಾರು ಇಷ್ಟಪಡಲ್ಲ ಇವಾಗ. ಏನ್ ತೋರ್ಸಾರ? ಇನ್ನು ವಿಡಿಯೋನೇ ಮಾಡಿಲ್ಲ. ಅಲ್ಲಿ ಇನ್ನು ವಿಡಿಯೋನೇ ಶುರು ಮಾಡಿಲ್ಲ. ಅಲ್ಲೇ ತೋಚು ನನ್ನ ಅಂತ ಬಂದ್ಬಿಡ್ತಲ್ಲ ಈಗ. ತೋಚು ನನ್ನ ಅಂತ. ಇದು ನೆಕ್ಸ್ಟ್ ಡೇ ಎಲ್ಲರೂ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಟೌನ್ಗೆ ಹೋಗ್ತಾಯಿದ್ವಿ. ನಾನು ಕಾಲುಂಗ್ರ ತೊಗೋಬೇಕಾಗಿತ್ತು. ನಮ್ಮ ಆಂಟಿ ಇನ್ನೂ ಸೀರೆ ತೊಗೊಂಡ್ರು. ನಾನು ಒಂದು ಸೀರೆ ತೊಗೊಂಡೆ, ಕಾಲುಂಗ್ರ ತೊಗೊಂಡೆ, ಆಮೇಲೆ ಬೆಳ್ಳಿ ಬೆಳೆ ತೊಗೊಂಡೆ. ಏನೇನು ತೊಗೊಂಡೆ ಮತ್ತು ಒಂದು ತಾಮ್ರದ ಚೊಂಬು ತೊಗೊಂಡೆ. ದೇವ್ರ ಮನೇಲಿ ಇಡೋಣ ತುಂಬದ ಬಿನ್ಗೆ ಅಂತ. ಅದ್ಯಾವುದು ವಿಡಿಯೋ ಮಾಡಿಲ್ಲ. ಅಲ್ಲ ದೊಡ್ಡೋಳು ದೊಡ್ಡನ ಜೊತೆ, ಚಿಕ್ಕೋಳು ನೋಡು. ನಮ್ಮಮ್ಮಲು ಈಗಲೇ ಹೇಳ್ಬಿಟ್ಟಿದ್ದೀನವ, ನಿನ್ನ ಮಗಳು ನಿನ್ನ ಜವಾಬ್ದಾರಿ. ನಮ್ಮಮ್ಮಲು ಬಿಡ್ತಾರೆ, ಅದು ನನ್ನ ಮೇಲೆ ಬರೋಂಗಿಲ್ಲ ಹೇಳ್ಬಿಟ್ಟಿದ್ದೀನಿ. ಎತ್ತು ಹಾಂ ಎತ್ತು ತೋರಿಸು ನಮ್ಮನು. ಏನೋ ಕರಿ ಮನೇಲಿ ಬಿದ್ದಿದ್ಯಾ? ಬರೋಕ್ಕೇನಾಗಿತ್ತ ಊರಿಗೆ? ಹೌದು, ನಿನ್ನೂ ತೋರಿಸ್ತಾ ಇದ್ದೀನಿ ನೋಡು. ಕರಿ ಅಂತ ಹೇಳಲೇಬಾರ್ದು. ಅದು ಯಾವುದೋ ನಮ್ಮ ರಜನಿಗೆ ಕರಿ ತಿಮ್ಮಿ ಕರಿಕಾಗೆ ಅಂತ ಇಡ. ಅದಕ್ಕೆ ಇನ್ನೂ ಕೆಲವೊಂದು ಬ್ಯಾಡ್ಕ ಬಿಟ್ಬಿಡ್ತವೆ. ಅದ್ಯಾಕೆ ಕರಿ ಅಂತ ಹೇಳ್ತೀರಾ? ಕಪ್ಪು ಕಸ್ತೂರಿ. ಹೌದು, ನೆನ್ನೆ ನಾವು ಯಾವುದೋ ಒಂದು ಬಂದಿತ್ತು ನಮ್ಮ ರಜನಿಗೆ ಎಲ್ಲ ಪಾಪ ಒಗ್ಲಿ. ನಮ್ದು ಅಪ್ಪ ಎಲ್ಲ ಎತ್ಕೊಂಡೈತಲ್ರಲ್ಲ. ಇಷ್ಟೇ ಇರೋ ಕಣೆ ಆಂಟಿ ಎತ್ಕೊಂಡ್ಬಂತಾನೆ ಅವಾಗಲೇ. ಹೌದಾ? ಅಲ್ಲಿವರೆಗೂ ಹೋಯ್ತಾರ ರಜನಿ. ಏನ ಸಮಾಚಾರ? ತಿಂತಾ ಇದೀವಿ. ಹೋಗಕ್ಕೆ ರೆಡಿ ಆಗಿದೀವಿ ಮೈಸೂರಿಗೆ. ಇವ್ರು 3 ಜನನೂ ಬತ್ತವ್ರೆ. ಅಂತಂತೆ. ಹೌದು, ಇರ್ತೀಯಮ್ಮಲು? ಅವ್ನು ಇಲ್ಲಿ ಬಿಡಕ್ಕಾಗಲ್ಲ. ನೆನ್ನೆ ಹೆಂಗ್ ಕಾಲ್ ಕಿತ್ಕೊಂಡ ನೋಡು. ತೋರ್ಸ ಕಾಲ ತೋರ್ಸ. ಯಾಕೆ ಕೊಡ್ಸಣ? ಕತ್ತೆ ತಂದ ಬಿಟ್ರೆ ಬರೀ ಕಿತಾಪತಿನಿ. ನೆನ್ನೆ ಬಿದ್ದವನ್ ಸೈಕಲ್ ಸರಿಯಾಗಿ ಕಾಲ್ ಕಿತ್ಕೊಂಡವನು. ಈಗ ಗೋಯಿಂಗ್ ಟು ಮೈಸೂರು. ತಿನ್ಬಿಟ್ಟು ಮೈಸೂರಿಂದ ಬರೋಷ್ಟರಲ್ಲೇ ನಮ್ಮದು ಇನ್ನೊಂದು ಬೆಡ್ ಕೂಡ ಬಂದಿತ್ತು. ಇದು ಬೇರೆ ಕಂಪ್ನಿ. ಆ್ಯಕ್ಚುಲಿ ಲೋಕೆ ಸಿಂಪಲ್ ಆಗಿರೋದೇ ಬುಕ್ ಮಾಡೋ ನಮಗೆ ಸಾಕೊಂದಿರು. ಬಟ್ ಇದು ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ನಾನು 5 ಇಂಚ್ ಮಾಡಿದ್ದು. 5 ಇಂಚ್ಗೆ ಇಷ್ಟು ದೊಡ್ಡದು ಕಾಣಿಸ್ತಿದೆ. ಇನ್ನು 6 ಇಂಚ್ ಮಾಡಿದ್ರೆ ಇನ್ನೂ ದೊಡ್ಡದು ಬರ್ತಿತ್ತು ಅನಿಸುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ಡೋರಾಫ್ಲೆಕ್ಸು ಚೆನ್ನಾಗಿದೆ. ಅದು ತುಂಬ ಸ್ಪ್ರಿಂಗ್ ಅಂದರೆ ತುಂಬ ಕೂತ್ಕೊಂಡ್ರೆ ಒಳಗಡೆ ಹೋಗ್ಬಿಡುತ್ತೆ. ಇದು ಸ್ವಲ್ಪ
ಇದೆ ಅಷ್ಟೇ. ಅದು ಚೆನ್ನಾಗಿದೆ, ಬರ್ತಿದೆ. ಏನಿದು 9,000 ಆಯಿತು. ಇದು 7866 ಇದೆ. ನಮ್ಮದು ಇನ್ನೊಂದು 7560 ಇತ್ತು. ಸೊ ಹಾಗಾಗಿ ಪ್ರೈಸ್ ವೇರಿಯೇಷನ್ ಆಗುತ್ತೆ. ನಾನು ಏನಾದರೂ 7866 ಡೋರ್ಫ್ಲೆಕ್ಸ್ ಎಲ್ಲ ಮಾಡಿದರೆ ರೇಟ್ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ. ಬಾಯ್ ಬಾಯ್.